ಎಲ್ರಿಗೂ ನಮಸ್ಕಾರ. ಪಬ್ಲಿಕ್ ಇನ್ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೇಘನಾ ಚೇತನ್. ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿರುವ 5 ಪ್ರಮುಖ ಹಾಗೂ ಪುರಾತನ ಗಣಪತಿ ದೇವಾಲಯಗಳ ಬಗ್ಗೆ ನೋಡೋಣ. ನಂಬರ್ 1, ಇಡಗುಂಜಿ ವಿನಾಯಕ ದೇವಾಲಯ. ಈ ದೇವಾಲಯಕ್ಕೆ ಸುಮಾರು 1500 ವರ್ಷಗಳ ಇತಿಹಾಸವಿದ್ದು, ಸ್ಕಂದ ಪುರಾಣದಲ್ಲಿ ಇಡಗುಂಜಿ ಕ್ಷೇತ್ರದ ಉಲ್ಲೇಖವಿದೆ. ತ್ರೇತಾಯುಗದಲ್ಲಿ ನಾರದ ಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎಂಬ ನಂಬಿಕೆ. ಈ ದೇವಸ್ಥಾನಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ 17 ಕಿಲೋಮೀಟರ್ ದೂರದಲ್ಲಿದೆ. ಮುರುಡೇಶ್ವರ ದೇವಸ್ಥಾನದಿಂದ 18 ಕಿಲೋಮೀಟರ್ ಮತ್ತು ಗೋಕರ್ಣ ದೇವಸ್ಥಾನದಿಂದ 71 ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ. ನಂಬರ್ 2, ಆನೆಗುಡ್ಡ ವಿನಾಯಕ ದೇವಾಲಯ. ಈ ದೇವಾಲಯವು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕುಂಬಾಶಿಯಲ್ಲಿದೆ. ಪಾಂಡವರಲ್ಲಿ ಒಬ್ಬರಾದ ಭೀಮನು ಕುಂಬಾಸುರ ಎಂಬ ರಾಕ್ಷಸನನ್ನು ಈ ಕ್ಷೇತ್ರದಲ್ಲಿ ಕೊಂದನೆಂಬ ನಂಬಿಕೆ ಇದ್ದು, ಈ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ದೇವಾಲಯಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ ಕುಂದಾಪುರ. ಕುಂದಾಪುರದಿಂದ 7 ಕಿಲೋಮೀಟರ್, ಉಡುಪಿಯಿಂದ 31 ಕಿಲೋಮೀಟರ್ ಮತ್ತು ಮುರುಡೇಶ್ವರದಿಂದ 71 ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ. ನಂಬರ್ 3, ಸೌತಡ್ಕ ಮಹಾಗಣಪತಿ ದೇವಾಲಯ. ಈ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿದೆ. 800 ವರ್ಷಗಳ ಇತಿಹಾಸವಿರುವ ಈ ದೇವಾಲಯವು ಇಂದಿಗೂ ಬಯಲು ಮಂದಿರದಲ್ಲಿಯೇ ಇದೆ. ಈ ಗಣಪತಿಗೆ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಂಡು ಅದು ತೀರಿದ ನಂತರ ಕಾಣಿಕೆಯಾಗಿ ಒಂದು ಗಂಟೆ ಕಟ್ಟುವ ಸಂಪ್ರದಾಯವಿದೆ. ಈ ದೇವಾಲಯಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ 29 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳದಿಂದ 18 ಕಿಲೋಮೀಟರ್ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಿಂದ 40 ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ. ನಂಬರ್ 4, ಕುರುಡುಮಲೆ ಗಣೇಶ ದೇವಾಲಯ. ಈ ದೇವಾಲಯವು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗ್ರಾಮದಲ್ಲಿದೆ. ಪುರಾಣಗಳ ಪ್ರಕಾರ ಈ ಗಣಪತಿಯ ವಿಗ್ರಹವು ತ್ರಿಮೂರ್ತಿಗಳಿಂದ ಪ್ರತಿಷ್ಠಾಪನೆಗೊಂಡಿದೆ. 4 ಯುಗಗಳು ಸತ್ಯ, ತ್ರೇತ, ದ್ವಾಪರ ಹಾಗೂ ಕಲಿಯುಗದಿಂದಲೂ ಭೂಮಿ ಮೇಲೆ ಇದೆ. ಈ ದೇವಾಲಯವು ಮುಳಬಾಗಿಲಿನಿಂದ 11 ಕಿಲೋಮೀಟರ್, ಕೋಲಾರದಿಂದ 36 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ತೆರಳಲು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ತುಂಬಾನೇ ಸಮೀಪವಾಗಿದೆ. ನಂಬರ್ 5, ಕಮಂಡಲ ಗಣಪತಿ ದೇವಾಲಯ. ಈ ದೇವಾಲಯವು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಕೆಸವೆ ಗ್ರಾಮದಲ್ಲಿದೆ. ತನ್ನ ಶನಿದೋಷ ನಿವಾರಣೆಗೆಂದು ಭೂಮಿಗೆ ಬಂದ ತಾಯಿ ಪಾರ್ವತಿ ದೇವಿಯಿಂದ ಪ್ರತಿಷ್ಠಾಪನೆಗೊಂಡಿರುವ ಈ ಗಣಪತಿಯು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಈ ದೇವಾಲಯವು ಚಿಕ್ಕಮಗಳೂರಿನಿಂದ 86 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 330 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಈ ದೇವಾಲಯಕ್ಕೆ ಭೇಟಿ ನೀಡುವುದಾದರೆ ಮಧ್ಯಾಹ್ನ 12ರ ಒಳಗೆ ಪ್ಲಾನ್ ಮಾಡಿ, ಯಾಕಂದರೆ 12 ನಂತರ ದೇವಸ್ಥಾನ ಮುಚ್ಚಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಪಬ್ಲಿಕ್ ಇನ್ಫಾರ್ಮರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.